ವಿಡಿಯೋಕ್ಕೆ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ. ವಿಡಿಯೋದಲ್ಲಿ ಗವರ್ನಮೆಂಟಲ್ ಆರ್ಗನೈಸೇಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಏಜ್ಡ್ ಇನ್ ಅರ್ಬನ್ ಏರಿಯಾಸ್ ಇದನ್ನು ಕುರಿತು ತಿಳ್ಕೊಳ್ಳೋಣ. ಬಿಫೋರ್ ದಟ್, in the last session we discussed about governmental organization for development of women in urban areas. ನಗರ ಪ್ರದೇಶದಲ್ಲಿ ಮಹಿಳೆಯರಿಗಾಗಿ ಇರ್ತಕ್ಕಂತಹ ಸರ್ಕಾರಿ ಸಂಸ್ಥೆಗಳು ಅಥವಾ ಯೋಜನೆಗಳು ಇವುಗಳ ಕುರಿತು ಚರ್ಚೆ ಮಾಡಿದ್ವಿ. Now we discuss about governmental organization for development of aged in urban areas. As we know, the citizens who have crossed the threshold age of 60 years constitute about 8.5% of India's total population and are termed as the senior citizens. ಯಾರು 60 ವರ್ಷ ದಾಟಿರ್ತಾರಲ್ಲ ಅಂಥವರು ಈಗಾಗಲೇ 8.5% ಇರ್ತಕ್ಕಂಥದ್ದು. ಇವರನ್ನು ನಾವು ಹಿರಿಯ ನಾಗರಿಕರು ಅಂತೇಳಿ ಕರಿತಕ್ಕಂಥದ್ದು. As life expectancy improves, the geriatric population in India is expected to witness a boom. ಅಂದರೆ ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆದಂಗೆ ಆಗ್ತಾ ಇರೋದ್ರಿಂದ, ಅಂದರೆ ವೈದ್ಯಕೀಯ ಮತ್ತು ಇತರೆ ಸೇವೆಗಳಲ್ಲಿ ಹೆಚ್ಚು ಆಗಿರೋದ್ರಿಂದ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿರೋದ್ರಿಂದ ಈ ಜಿಯಾಟ್ರಿಕ್ ಪೀಪಲ್ ಅಂದರೆ ಸೀನಿಯರ್ ಸಿಟಿಜನ್ಸ್ ಕೂಡ ಹೆಚ್ಚು ಇರ್ತಕ್ಕಂಥದ್ದು ನಾವು ನೋಡ್ತೀವಿ. By 2050, the elderly population will account for around a quarter of the total population. 2050 ಸುಮಾರು ಕ್ವಾರ್ಟರ್ ಆಫ್ ದ ಪಾಪ್ಯುಲೇಷನ್ ಅಂದರೆ ಒಂದು 25% ಎಲ್ಡರ್ಲಿ ಪೀಪಲ್ಲೇ ಇರ್ತಾರೆ ಅಂತಕ್ಕಂಥ ಒಂದು ಅಧ್ಯಯನದ ವರದಿ ಆಗಿರ್ತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಡೀಲಿಂಗ್ ವಿತ್ ಮೆಡಿಕಲ್ ಎಕ್ಸ್ಪೆನ್ಸ್ ಬಿಕಮ್ಸ್ ಡಿಫಿಕಲ್ಟ್ ಆಸ್ ಇನ್ಕಮ್ ಮೈಟ್ ಡ್ವೆಂಡಲ್ ಡ್ಯೂರಿಂಗ್ ರಿಟೈರ್ಮೆಂಟ್ ಅವಧಿಯೊಳಗಡೆ ಅಥವಾ ಏಜ್ ಆದ ನಂತರ ಅವರ ಆದಾಯ ಮಟ್ಟ ಕುಗ್ತದೆ, ಬಟ್ ಅವರ ಆರೋಗ್ಯ ವೆಚ್ಚಗಳು ಹೆಚ್ಚಾಗ್ತಾ ಹೋಗ್ತವೆ. ಇದನ್ನು ನಿಭಾಯಿಸ್ತಕ್ಕಂಥದ್ದು ಕಷ್ಟ. ದ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ವೇರಿಯಸ್ ಸ್ಕೀಮ್ಸ್ ಥ್ರೂ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇನ್ ಫೇವರ್ ಆಫ್ ಸೀನಿಯರ್ ಸಿಟಿಜನ್ಸ್ ಟು ಪ್ರೊಟೆಕ್ಟ್ ದೇರ್ ರೈಟ್ಸ್ ಅಂಡ್ ಮೇಂಟೈನ್ ಗುಡ್ ಹೆಲ್ತ್. ಈ ಹಿನ್ನೆಲೆಯೊಳಗಡೆ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಇಲಾಖೆಗಳ ಮುಖಾಂತರ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮುಖಾಂತರ, ಮಿನಿಸ್ಟ್ರಿ ಮುಖಾಂತರ ಈ ಯೋಜನೆಗಳನ್ನ, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತು ಅವರ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೋಸ್ಕರ ಯೋಜನೆಗಳನ್ನ ಜಾರಿಗೊಳಿಸ್ತಾ ಇರ್ತಕ್ಕಂಥದ್ದು ನೋಡ್ತೀವಿ. ಇಂಥ ಹಲವು ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ವಯಾ ವಂದನ್ ಸ್ಕೀಮ್ ಅಂತಕ್ಕಂಥದ್ದು ಒಂದನೇದು. This is one of the most popular senior citizen pension schemes in India. ಇದೊಂದು ಪೆನ್ಷನ್ ಸ್ಕೀಮ್ ಆಗಿ ಇರತಕ್ಕಂಥದ್ದು ಭಾರತದಲ್ಲಿ. Designed for senior citizens above 60 years of age, 60 ವರ್ಷದ ನಂತರದವರಿಗೆ ಇದನ್ನು ಡಿಸೈನ್ ಮಾಡಲಾಗಿದೆ. The policy term of Prime Minister Senior Citizen Scheme extends to 10 years. ಈ 10 ವರ್ಷಗಳಿಗೆ ಇದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅವಧಿಯನ್ನು. The pensioner can choose the frequency of the payment, monthly, quarterly, half yearly or annually. ಈ ಪೆನ್ಷನ್ ಸ್ಕೀಮನ್ನು ಯಾರು ಖರೀದಿ ಮಾಡ್ತಾರಲ್ಲ ಅಂಥವರು ಅಥವಾ ಆಪ್ಷನ್ ಮಂತ್ಲಿ ಬೇಕೋ, 3 ತಿಂಗಳಿಗೊಮ್ಮೆ ಬೇಕಾ, 6 ತಿಂಗಳಿಗೊಮ್ಮೆ ಬೇಕಾ, ಅಥವಾ ವರ್ಷಕ್ಕೊಮ್ಮೆ ಬೇಕಾ ನಮಗೆ ಆ ಪೆನ್ಷನ್ ಅನ್ನೋದನ್ನು ಅವ್ರು ಚೂಸ್ ಮಾಡಲಿಕ್ಕೆ ಅವಕಾಶ ಇದೆ. ದೇ ಕ್ಯಾನ್ ಅರ್ನ್ ಇಂಟ್ರೆಸ್ಟ್ ಆಫ್ 8% ಪರ್ ಆನಮ್ ಓವರ್ ದಿಸ್ ಸ್ಕೀಮ್. ಈ ಅಮೌಂಟ್ ಇಲ್ಲಿ ಇಟ್ಟಿರ್ತಕ್ಕಂಥ ಅಥವಾ ಈ ಸ್ಕೀಮನ್ನು ಪರ್ಚೇಸ್ ಮಾಡಿರ್ತಕ್ಕಂಥವ್ರು ತಮ್ಮ ಅಮೌಂಟ್ ಮೇಲೆ 8% ಬಡ್ಡಿಯನ್ನು ವಾರ್ಷಿಕವಾಗಿ ಪಡಿಬೋದು. ದ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಕೇಪಿಂಗ್ ಆಫ್ ಪೆನ್ಷನ್ ಆರ್ ₹3,000 ಪರ್ ಮಂತ್ ಅಂಡ್ 10,000 ಪರ್ ಮಂತ್ ರೆಸ್ಪೆಕ್ಟಿವ್. ಅಂದರೆ ಮಿನಿಮಮ್ ಅಂದರೆ 3,000 ಪೆನ್ಷನ್ನ, ಮ್ಯಾಕ್ಸಿಮಮ್ ಅಂದರೆ 10,000ವರೆಗೂ ಪೆನ್ಷನನ್ನು ಪಡೀಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಮೋರ್ ಪ್ರೋಗ್ರಾಮ್, ಸೀನಿಯರ್ ಸಿಟಿಜನ್ಸ್ ವೆಲ್ಫೇರ್ ಫಂಡ್ ಅಂತ ಇರ್ತಕ್ಕಂಥದ್ದು. ದ ಗವರ್ನಮೆಂಟ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ಡ್ ಎ ಸೀನಿಯರ್ ಸಿಟಿಜನ್ಸ್ ವೆಲ್ಫೇರ್ ಸ್ಕೀಮ್ ಟು ಆಫರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಬಿಲೋ ಪಾವರ್ಟಿ ಲೈನ್ ಕ್ಯಾಟಗರಿ ಸೀನಿಯರ್ ಸಿಟಿಜನ್ಸ್. ಇದು ಎಲ್ಲ ಸೀನಿಯರ್ ಸಿಟಿಜನ್ಸ್ಗೂ ಇಲ್ಲ. ದೋಸ್ ಹೂ ಆರ್ ಕಮ್ಸ್ ಅಂಡರ್ ದ ಬಿಲೋ ಪಾವರ್ಟಿ ಲೈನ್, ಒಂದು ಪಾವರ್ಟಿ ಲೈನ್ಗಿಂತ ಕೆಳಗಡೆ ಇರ್ತಕ್ಕಂಥದ್ದು, ಬಡತನ ರೇಖೆಗಿಂತ ಕೆಳಗಡೆ ಯಾರು ಇರ್ತಲ್ಲ ಅಂಥ ಸೀನಿಯರ್ ಸಿಟಿಜನ್ಸ್ಗೆ ಈ ಯೋಜನೆಯಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಪಡಲಿಕ್ಕೆ ಅವಕಾಶ ಇದೆ. ದ ಸ್ಕೀಮ್ ಈಸ್ ಅಡ್ಮಿನಿಸ್ಟ್ರೇಡ್ ಬೈ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್.
ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಒಂದು ಸಚಿವಾಲಯ ಈ ಯೋಜನೆಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು. ದಿಸ್ ಸ್ಕೀಮ್ ವಾಸ್ ಇಂಟ್ರೊಡ್ಯೂಸ್ಡ್ ಕೀಪಿಂಗ್ ಇನ್ ಮೈಂಡ್ all the senior citizens who do not have any means to sustain themselves. ಅಂದರೆ ಈ ಎಲ್ಲ ಯಾವ ಯಾವ ಸೀನಿಯರ್ ಸಿಟಿಜನ್ಸ್ಗೆ ಅವರಿಗೆ ಬದುಕಲಿಕ್ಕೆ ಮಾರ್ಗಗಳು ಇಲ್ವಲ್ಲ ಅಂಥವ್ರನ್ನ ಒಂದು ಆಧಾರವಾಗಿ ಇಟ್ಕೊಂಡು ಈ ಯೋಜನೆಯನ್ನು ರೂಪಿಸಲಾಗಿರ್ತಕ್ಕಂಥದ್ದು. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ ಈಸ್ ಟು ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂಡ್ ಓಲ್ಡ್ ಏಜ್ ಪೆನ್ಷನ್ಸ್ ಟು ಸೀನಿಯರ್ ಸಿಟಿಜನ್ಸ್ ಹ್ಯಾವಿಂಗ್ ನೋ ಅದರ್ ಸೋರ್ಸ್ ಆಫ್ ಇನ್ಕಮ್. ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದು ಮತ್ತು ಪೆನ್ಷನನ್ನು ಕೊಡ್ತಕ್ಕಂಥದ್ದು ಯಾರಿಗೆ ಅಂತಂದರೆ ಇತರೆ ಆದಾಯ ಮೂಲಗಳು ಇಲ್ಲದೆ ಇರತಕ್ಕಂಥ ಸೀನಿಯರ್ ಸಿಟಿಜನ್ಸ್ಗೆ ಇದನ್ನು ಕೊಡಮಾಡ್ತಕ್ಕಂಥ ಉದ್ದೇಶವನ್ನು ಇದು ಹೊಂದಿರತಕ್ಕಂಥದ್ದು. ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತೇಳಿ ಮತ್ತೊಂದು ಯೋಜನೆ ಇರತಕ್ಕಂಥದ್ದು. ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಲಾಂಚ್ಡ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಇನ್ 2018. 2018 ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ವೆಲ್ಫೇರ್ ಹೆಲ್ತ್ ಅಂಡ್ ಫ್ಯಾಮಿಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಥವಾ ಸಚಿವಾಲಯ ಏನಿದೆಯಲ್ಲ ಅದು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು. ಟು ಕವರ್ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ವಲ್ನರಬಲ್ ಅಂಡ್ ಪುವರ್ ಫ್ಯಾಮಿಲೀಸ್, ಬಡತನ ಮತ್ತು ಈ ವಲ್ನರಬಲ್ ಗ್ರೂಪ್ ಏನಿರ್ತಕ್ಕಂಥದ್ದು ಅಂಚಿನ ಸಮುದಾಯ ಇಂಥವ್ರನ್ನ ಇಂಥ ಇಂಡಿವಿಜುವಲ್ಸ್ಗಳನ್ನು ವ್ಯಕ್ತಿಗತವಾಗಿ ರಕ್ಷಣೆ ಮಾಡುವ ಉದ್ದೇಶದಿಂದ ಇದು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಕವರೇಜ್ ಫಾರ್ ಅಪ್ ಟು ₹5 lakh ಫಾರ್ ಈಚ್ ಫ್ಯಾಮಿಲಿ ಫಾರ್ ಟೆರ್ಷರಿ ಅಂಡ್ ಸೆಕೆಂಡರಿ ಹಾಸ್ಪಿಟಲೈಸೇಷನ್ ಈಸ್ ಆಫರ್ಡ್. ದ್ವಿತೀಯ ಮತ್ತು ತೃತೀಯ ಮಟ್ಟದಲ್ಲಿ ಹಾಸ್ಪಿಟಲೈಸೇಷನ್ ಫೆಸಿಲಿಟಿಗೆ ಅಂದರೆ ಆಸ್ಪತ್ರೆ ವೆಚ್ಚವನ್ನು ಭರಿಸಲಿಕ್ಕೋಸ್ಕರ ಒಂದು ಪ್ರತಿ ಇಂಥ ಕುಟುಂಬಕ್ಕೆ 5 ಲಕ್ಷದವರೆಗೂ ಈ ಯೋಜನೆಯಲ್ಲಿ ಅವಕಾಶ ಇರ್ತಕ್ಕಂಥದ್ದು. ದಿಸ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಹ್ಯಾಸ್ ಸ್ಟ್ರೆಂಥನ್ಡ್ ದ ಹೆಲ್ತ್ ಕೇರ್ ಸರ್ವಿಸಸ್ ಇನ್ ದ ನೇಷನ್. ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಲ್ತ್ ಕೇರ್ ಆರೋಗ್ಯ ಸೇವೆಗಳನ್ನು ಸಬಲೀಕರಣಗೊಳಿಸಲಿಕ್ಕೆ ಇದೊಂದು ಸಹಕಾರಿಯಾಗಿರ್ತಕ್ಕಂಥದ್ದು. ದಿಸ್ ಈಸ್ ಆಲ್ಸೋ ಕವರ್ ಬೋತ್ ಪ್ರೀ ಹಾಸ್ಪಿಟಲೈಸೇಷನ್ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ಸು. ಅಂದರೆ ಆಸ್ಪತ್ರೆ ಪೂರ್ವದ್ದು ಮತ್ತು ಆಸ್ಪತ್ರೆ ನಂತರದ ವೆಚ್ಚಗಳು ಏನಿರ್ತಕ್ಕಂಥದ್ದು ಎಲ್ಲವೂ ಕೂಡ ಆಸ್ಪತ್ರೆ ಪೂರ್ವದಿಂದ ಹಿಡಿದು ಆಸ್ಪತ್ರೆಯಲ್ಲಿ ಇದ್ದು ಮತ್ತು ಆಸ್ಪತ್ರೆ ನಂತರದ ವೆಚ್ಚಗಳನ್ನು ಕೂಡ ಇಲ್ಲಿ ಭರಿಸ್ತಕ್ಕಂಥ ಉದ್ದೇಶ ಹೊಂದಿದೆ. ಆ್ಯಂಡ್ ವರಿಷ್ಠ ಪೆನ್ಷನ್ ಭೀಮಾ ಯೋಜನಾ ಇದು ಕೂಡ ಒಂದು ಯೋಜನೆ ಇರತಕ್ಕಂಥದ್ದು. ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಲಾಂಚ್ಡ್ ವರಿಷ್ಠ ಪೆನ್ಷನ್ ಭೀಮಾ ಯೋಜನಾ ಫಾರ್ ಸೀನಿಯರ್ ಸಿಟಿಜನ್ಸ್ ಅಬೌವ್ 60 years ಇನ್ ಏಜ್. 60 ವರ್ಷದ ನಂತರದ ವೃದ್ಧರಿಗಾಗಿ ಈ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಏನು ಹಣಕಾಸು ಸಚಿವಾಲಯ ಇದೆಯಲ್ಲ ಅದು ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ದ ಅಥಾರಿಟಿ ಆಫ್ ಆಪರೇಟಿಂಗ್ ದಿಸ್ ಸ್ಕೀಮ್ ಲೈಸ್ ವಿತ್ LIC ಆಫ್ ಇಂಡಿಯಾ. ಈ ಯೋಜನೆಯನ್ನು LIC ಆಫ್ ಇಂಡಿಯಾದವರು ನೋಡ್ಕೊಳ್ತಾ ಹೋಗ್ತಕ್ಕಂಥದ್ದು. ನೋ ಮೆಡಿಕಲ್ ಚೆಕಪ್ಸ್ ಆರ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಅವೈಲ್ ದಿಸ್ ಪ್ಲಾನ್. ಈ ಪ್ಲಾನನ್ನು ಪಡಲಿಕ್ಕೆ ಯಾವುದೇ ಮೆಡಿಕಲ್ ಚೆಕಪ್ ಬೇಕಾಗಿಲ್ಲ. ದ ಬೆನಿಫಿಷಿಯರಿ ಕ್ಯಾನ್ ಆಲ್ಸೋ ಅವೈಲ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅಂಡರ್ ದಿಸ್ ಸ್ಕೀಮ್ ಅಂಡ್ ಇಟ್ ಆಲ್ಸೋ ಆಸ್ ಎ ಲಾಕ್ ಇನ್ ಪೀರಿಯಡ್ ಆಫ್ 15 days. ಇದು ಲಾಕ್ ಪೀರಿಯಡ್ ಕೂಡ ಇರ್ತದೆ 15 days. ಹಾಗಾಗಿ ಇದಕ್ಕೇನು ಮತ್ತು ಜೊತೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಇರ್ತಕ್ಕಂಥದ್ದು. ಲಾಕ್ ಪೀರಿಯಡ್ ಕೂಡ 15 ದಿನ ಇರ್ತಕ್ಕಂಥದ್ದು. ದಿಸ್ ಸ್ಕೀಮ್ ಪ್ರೊವೈಡ್ಸ್ ಆನ್ ಅಶ್ಯೂರ್ಡ್ ಪೆನ್ಷನ್ ಆನ್ ಇಂಟರೆಸ್ಟ್ ರೇಟ್ ಆಫ್ 8% per annum ಫಾರ್ ಎ ಡ್ಯೂರೇಷನ್ ಆಫ್ 10 years. ಈ ಯೋಜನೆ ಅಡಿಯಲ್ಲಿ 10 ವರ್ಷದವರೆಗೂ 8% ಬಡ್ಡಿ ಪಡೀಲಿಕ್ಕೆ ಅವರಿಗೆ ಅವಕಾಶ ಇರ್ತಕ್ಕಂಥದ್ದು. ದೇ ಕ್ಯಾನ್ ಆಪ್ಟ್ pension on a monthly, quarterly, half-yearly and annually pension depending upon how you would want it. ಅಂದರೆ ಅವರು ಮಂತ್ಲಿ ಆಗಲಿ ಅಥವಾ ಕ್ವಾರ್ಟರ್ಲಿ ಆಗಲಿ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಏನಾದರೂ ಪೆನ್ಷನ್ನ ಪಡೆಯೋಕ್ಕೆ ಅವಕಾಶ ಇರ್ತಕ್ಕಂಥದ್ದು. ವರಿಷ್ಠ ಮೆಡಿಕ್ಲೇಮ್ ಪಾಲಿಸಿ ಅಂತೇಳಿ ಮತ್ತೊಂದು ಇರ್ತಕ್ಕಂಥದ್ದು. ದ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಕ್ಯಾನ್ ಬಿ ರಿನ್ಯೂಡ್ ಟಿಲ್ ದ ಏಜ್ ಆಫ್ 90 years and has a policy term of 1 year. 90 ವರ್ಷದವರೆಗೂ ಈ ವರಿಷ್ಠ ಮೆಡಿಕ್ಲೇಮ್ ಪಾಲಿಸಿಯನ್ನು ಮಾಡ್ತಾ ಹೋಗ್ಬೋದು. ಅದರದ್ದು ಪಾಲಿಸಿ ಅವಧಿ ಇದು ಟರ್ಮ್ ಪಾಲಿಸಿ ಆಗಿರ್ತಕ್ಕಂಥದ್ದು, ಅವಧಿ ಪಾಲಿಸಿ ಆಗಿರ್ತಕ್ಕಂಥದ್ದು 1 ವರ್ಷ ಇರ್ತಕ್ಕಂಥದ್ದು.
The policy covers the charges of medicine, ambulance, blood and various other diagnostic services. ಈ ಪಾಲಿಸಿಯಲ್ಲಿ ಯಾವ್ಯಾವ ಚಾರ್ಜ್ಗಳನ್ನು ಕೊಡ್ತಾರೆ ಅಂದರೆ ಮೆಡಿಸಿನ್ ಕೊಡ್ತಾರೆ, ಆಂಬುಲೆನ್ಸ್ ಚಾರ್ಜ್ ಕೊಡ್ತಾರೆ, ಬ್ಲಡ್ ಆ್ಯಂಡ್ ವೇರಿಯಸ್ ಅದರ್ ಡಯಾಗ್ನೋಸ್ಟಿಕ್, ಬ್ಲಡ್ ಚೆಕಪ್ ಇರ್ಬೋದು, ಇತರೆ ಡಯಾಗ್ನೋಸ್ಟಿಕ್ಗಳು ಕೂಡ ಸರ್ವಿಸ್ಗೆ ಖರ್ಚಾಗ್ತಕ್ಕಂಥ ಅಮೌಂಟನ್ನು ಇದರಿಂದ ಮಾಡಲಾಗ್ತಕ್ಕಂಥದ್ದು. ದ ಪಾಲಿಸಿ ಆಲ್ಸೋ ಪ್ರೊವೈಡ್ಸ್ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂಡರ್ ಸೆಕ್ಷನ್ 80D. And the policy is designed keeping in mind the people between the ages of 60 and 80. 60ರಿಂದ 80 ವರ್ಷದವರನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಈ ಯೋಜನೆಯನ್ನು ವರಿಷ್ಠ ಮೆಡಿಕ್ಲೇಮ್ ಪಾಲಿಸಿಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇದು ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಸೆಕ್ಷನ್ 80D ಅಡಿ ಬರ್ತಕ್ಕಂಥದ್ದು. ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ದ ಹೆಲ್ತ್ ಕೇರ್ ಆಫ್ ದ ಎಲ್ಡರ್ಲಿ, ಇದೊಂದು ಕಾರ್ಯಕ್ರಮ ಇರ್ತಕ್ಕಂಥದ್ದು ಎಲ್ಡರ್ಲಿಗೆ. NPHCE was launched in 2010. ಈ ಪ್ರೋಗ್ರಾಮು 2010 ಲಾಂಚ್ ಆಗಿರ್ತಕ್ಕಂಥದ್ದು. It forms a preventive and promotive care scenario for the elderly, and the program was targeted at the senior citizens and various community health centers. Senior citizens ಗೆ ಈ ಯೋಜನೆ ಅಂಡರ್ಲಿ CHC, PHC ಮತ್ತು ಸಬ್ ಸೆಂಟರ್ಸ್ಗಳಲ್ಲಿ ಪ್ರೊವೈಡ್ for free, highly and subsidized service to the senior citizens. ಹಿರಿಯ ನಾಗರಿಕರಿಗೆ ಸರ್ಕಾರದ ಸಬ್ ಸೆಂಟರ್ಸು, PHC ಮತ್ತು CHC ಒಳಗಡೆ ಉತ್ತಮ ಮತ್ತು ಫ್ರೀ ಆದಂಥ ಸೇವೆಯನ್ನು ಕೊಡ್ತಕ್ಕಂಥದ್ದು. ಪ್ರಧಾನ ಮಂತ್ರಿ ವಯಾ ವಂದನ್ ಯೋಜನಾ, PMVVY ಅಂತೇಳಿ ಇರ್ತಕ್ಕಂಥದ್ದು. ದಿಸ್ ಈಸ್ ಆಲ್ಸೋ ಅನ್ ಅನ್ಯುಟಿ ಪ್ಲಾನ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. This policy's term is 10 years, 10 ವರ್ಷ ಇರತಕ್ಕಂಥದ್ದು. The minimum pension amount is rupees 3,000 and the maximum pension amount is rupees 10,000. The policy can also earn an interest rate of 8% per annum. The pensioner can choose the frequency of the payments. ಯಾವ ಬೇಕು ಫ್ರೀಕ್ವೆನ್ಸಿ ಆಗಿ ಮಾಡಬಹುದು. The policy has been designed for people above the age of 60 years. Annuity plans by LIC. Retirement comes with a substantial pay cut. The salary is limited to a pension if the previous employer pays it to you or it comes down to your savings and investments. The government knows of this problem and realizes that the money issue has to be resolved senior citizens' stability. There are a lot of policies designed by the government in association with various companies. LIC or the Life Corporation of India in its scheme compensates for the salary of the retired person with guaranteed amounts every month to meet their financial needs. The Varishta Pension Bima Yojana offered by the LIC also provides pension to the country's senior citizens. Reverse mortgage scheme. This scheme was launched in 2007 by the Ministry of Finance to benefit senior citizens. 2007ರಲ್ಲಿ ಸ್ಥಾಪನೆ ಆದಂಥ ಇದು ಸೀನಿಯರ್ ಸಿಟಿಜನ್ಸ್ಗೆ ಇರ್ತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್. ದೇ ಕ್ಯಾನ್ ಮಾರ್ಟ್ಗೇಜ್ ದೇರ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಗೇನ್ಸ್ಟ್ ಎ ಲೋನ್ ಆಫ್ 60% ಆಫ್ ದ ವ್ಯಾಲ್ಯೂ ಆಫ್ ದ ಹೌಸ್ ವಿತ್ ಎ ಮಿನಿಮಮ್ ಟೆನ್ಯೂರ್ ಆಫ್ 10 years. 10 yearsವರೆಗೂ ಈ ರಿವರ್ಸ್ ಮಾರ್ಟ್ಗೇಜ್ ಸ್ಕೀಮ್ ಅಂಡರಲ್ಲಿ ತಮ್ಮ ಒಂದು ಆಸ್ತಿಯ ಮೇಲೆ 60% ಲೋನನ್ನು ಪಡಿಬಹುದಾಗಿರ್ತಕ್ಕಂಥದ್ದು. ಓಲ್ಡ್ ಏಜ್ ಹೋಮ್ಸ್ ಇರತಕ್ಕಂಥ ಫೆಸಿಲಿಟಿ. ಸ್ಟೇಟ್ ಗೌರ್ಮೆಂಟ್ ಎಕ್ಸ್ಟೆಂಡೆಡ್ ದ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ದ NGOs ಟು ಎಸ್ಟಾಬ್ಲಿಷ್ ಓಲ್ಡ್ ಏಜ್ ಹೋಮ್ಸ್. ಸ್ಟೇಟ್ ಗೌರ್ಮೆಂಟ್ದು ಒಂದು ಓಲ್ಡ್ ಏಜ್ ಹೋಮ್ ಸ್ಕೀಮ್ಗಳು ಇರ್ತಕ್ಕಂಥದ್ದು, NGOಗಳಿಗೆ ಅಮೌಂಟನ್ನು ಕೊಡ್ತಕ್ಕಂಥದ್ದು. ಹೆಲ್ಪ್ ಲೈನ್ ಫಾರ್ ಸೀನಿಯರ್ ಸಿಟಿಜನ್ಸ್ಗಾಗಿ ಇರ್ತಕ್ಕಂಥದ್ದು. ಎಸ್ಟಾಬ್ಲಿಷ್ಡ್ ಅಟ್ 14 places ಇನ್ ದ ಸ್ಟೇಟ್. ಕರ್ನಾಟಕದಲ್ಲಿ 14 ಕಡೆ ಇಂಥ ಹೆಲ್ಪ್ ಲೈನ್ ಇರತಕ್ಕಂಥದ್ದು. ದಟ್ಸ್ ದ ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಮ್ಯಾಂಗ್ಳೂರು ಅಂಡ್ ಬೆಳಗಾಂ, ದಾವಣಗೆರೆ, ರಾಯಚೂರು, ಬೆಳ್ಳಾರಿ ಅಂಡ್ ಶಿವಮೊಗ್ಗ, ವಿತ್ ದ help of police department and the NGOs to redress the grievances of senior citizens who are in distress. ಅದರ್ 4 ಹೆಲ್ಪ್ ಲೈನ್ಸ್ ಕೂಡ ಇರ್ತಕ್ಕಂಥದ್ದು ನಾವು ನೋಡ್ತೀವಿ.
ಇಷ್ಟು ಕಡೆ ಹೆಲ್ಪ್ಲೈನ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟು NGOಗಳ ಮುಖಾಂತರ ಇದನ್ನು ನಿರ್ವಹಿಸ್ತಕ್ಕಂಥದ್ದು. ಡೇ ಕೇರ್ ಸೆಂಟರ್ಸ್ ಫಾರ್ ಸೀನಿಯರ್ ಸಿಟಿಜನ್ಸ್, ಹೆಂಗೆ ಮಕ್ಕಳಿಗೆ ಡೇ ಕೇರ್ ಸೆಂಟರ್ಸ್ ಇರ್ತದೆ ಹಂಗೆ ಸೀನಿಯರ್ ಸಿಟಿಜನ್ಸ್ಗೆ ಕೂಡ ಈಗ ಮಕ್ಕಳು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಡೇ ಟೈಮಲ್ಲಿ ಅವ್ರು ನೋಡ್ಕೊಳಕ್ಕಾಗ್ತಿಲ್ಲ ಅಂಥವ್ರಿಗೆ ಡೇ ಕೇರ್ ಸೆಂಟರ್ ಕೂಡ ಇರ್ತಕ್ಕಂಥದ್ದು. ಮುಖ್ಯವಾಗಿ ಬ್ಯಾಂಗ್ಳೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗ ಆ್ಯಂಡ್ ಬೆಳಗಾಂ ಕಾರ್ಪೊರೇಷನ್ ಏರಿಯಾದಲ್ಲಿ ಇವುಗಳನ್ನ ಮಾಡಲಾಗಿದೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಡೇ ಕೇರ್ ಸೆಂಟರ್ ಈಸ್ to maintain well-being of older persons, to provide social and emotional services, recreation, health care, etc. ಮನರಂಜನೆ, ಆರೋಗ್ಯ ಸೇವೆ, ಸಾಮಾಜಿಕ ಮತ್ತು ಭಾವನಾತ್ಮಕ ಒಂದು ಸೇವೆಗಳನ್ನ ಕೊಡ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಐಡೆಂಟಿಟಿ ಕಾರ್ಡ್ ಫಾರ್ ಸೀನಿಯರ್ ಸಿಟಿಜನ್ಸ್, ಸೀನಿಯರ್ ಸಿಟಿಜನ್ಸ್ಗೆ ಐಡೆಂಟಿಟಿ ಕಾರ್ಡನ್ನು ದ ಡೆಪ್ಯೂಟಿ ಡೈರೆಕ್ಟರ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಕೊಡ್ತಕ್ಕಂಥದ್ದು ವಿತ್ NGO ಮುಖಾಂತರ ಕೊಡ್ತಕ್ಕಂಥ ಫೆಸಿಲಿಟಿ. The NGOs can collect ₹25 towards issue of identity cards to senior citizens. 25 ರೂಪಾಯಿನ ಅವರು ಕಲೆಕ್ಟ್ ಮಾಡ್ಬೋದು NGOದವರಿಗೆ. Concessional bus pass. Elder persons above the age of 65 living in Karnataka are eligible to avail concessional monthly bus passes in KSRTC. Also, senior citizens eligible to avail 25% concession in bus fare for which they travel. ಎಲ್ಲಾದರೂ ಒಂದು ಕೂಡ ಅವರು 25% ಅವರಿಗೆ ಬಸ್ ಪಾಸ್ನೊಳಗಡೆ ಕನ್ಸೆಷನಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅವರು ID ಕಾರ್ಡನ್ನು ಹೊಂದಿರಬೇಕಾಗಿರ್ತಕ್ಕಂಥದ್ದು. ಹಾಗೆ ಟ್ರೈನಲ್ಲಿ ಕೂಡ ಈ ಫೆಸಿಲಿಟಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಸಮರಿ ಆಫ್ ದ ಸೆಷನ್ ಈಸ್ governmental organization for development of aged in urban areas through various schemes. ಅಂದರೆ ಈ ಸೀನಿಯರ್ ಸಿಟಿಜನ್ಸ್ಗೆ ಅಥವಾ ಏಜ್ಡ್ ಪೀಪಲ್ಗೆ ಇರ್ತಕ್ಕಂಥ, ಅದರಲ್ಲೂ ಎಸ್ಪೆಷಲಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಸೀನಿಯರ್ ಸಿಟಿಜನ್ಸ್ಗೆ, ಹಿರಿಯ ನಾಗರಿಕರಿಗೆ ಇರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನು ವಿವಿಧ ಇಲಾಖೆಗಳ ಮುಖಾಂತರ ಸಚಿವಾಲಯಗಳ ಮುಖಾಂತರ ಏನೇನು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ಚರ್ಚೆ ಮಾಡಿದ್ವಿ. ಹೆಚ್ಚಿನ ಮಾಹಿತಿಯನ್ನು ಈ ರೆಫರೆನ್ಸಲ್ಲಿ ಹೋಗಿ ನೀವು ನೋಡ್ಬೋದು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.